ನಮಸ್ಕಾರ ಮಕ್ಕಳೇ. ಇಂದು ನಾವು ಬಹಳ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡೋಣ. ಹಣ ಮತ್ತು ಅಂಗಡಿಗಳು. ಭಾಗ 1. ನಮಗೆ ಏನು ಬೇಕು ಮತ್ತು ನಾವು ಅದನ್ನು ಹೇಗೆ ಪಡೆಯುತ್ತೇವೆ. ಮೂಲಭೂತ ಆರ್ಥಿಕ ಪರಿಕಲ್ಪನೆಗಳು. ನೀವು ಒಂದು ಹೊಸ ಆಟಿಕೆ ಕಾರನ್ನು ಬಯಸುತ್ತೀರಿ ಎಂದು ಊಹಿಸಿಕೊಳ್ಳಿ. ನನಗೆ ಅದು ಬೇಕು ಎಂಬ ಆ ಭಾವನೆಯನ್ನು ಬಯಕೆ ಎಂದು ಕರೆಯಲಾಗುತ್ತದೆ. ನಮಗೆಲ್ಲರಿಗೂ ಅನೇಕ ಬಯಕೆಗಳಿವೆ. ಉದಾಹರಣೆಗೆ, ರುಚಿಕರವಾದ ಬಿಸ್ಕತ್ತು, ಹೊಸ ಪೆನ್ಸಿಲ್ ಅಥವಾ ಬಣ್ಣ ಬಣ್ಣದ ಬಲೂನು. ಸರಕುಗಳು. ನಿಮ್ಮ ಪೆನ್ಸಿಲ್, ಪುಸ್ತಕ ಅಥವಾ ಬಿಸ್ಕತ್ತಿನಂತಹ ನೀವು ಹಿಡಿದುಕೊಳ್ಳಬಹುದಾದ ವಸ್ತುಗಳನ್ನು ಸರಕುಗಳು ಎಂದು ಕರೆಯಲಾಗುತ್ತದೆ. ಸೇವೆಗಳು. ಈಗ ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಮಾಡುವುದನ್ನು ಅಥವಾ ನಿಮಗೆ ಅನಾರೋಗ್ಯವಾದಾಗ ವೈದ್ಯರು ಸಹಾಯ ಮಾಡುವುದನ್ನು ಯೋಚಿಸಿ. ಅವರು ನಿಮಗಾಗಿ ಉಪಯುಕ್ತ ಕೆಲಸವನ್ನು ಮಾಡುತ್ತಿದ್ದಾರೆ. ಇದನ್ನು ಸೇವೆ ಎಂದು ಕರೆಯಲಾಗುತ್ತದೆ. ಹಣ. ಈ ಸರಕುಗಳನ್ನು, ಬಿಸ್ಕತ್ತಿನಂತೆ ಅಥವಾ ಸೇವೆಗಳನ್ನು ಕ್ಷೌರಿಕರಿಂದ ಕೂದಲು ಕತ್ತರಿಸುವಂತೆ ಪಡೆಯಲು ನಾವು ಪ್ರತಿಯಾಗಿ ಏನನ್ನಾದರೂ ನೀಡಬೇಕು. ಅದೇ ಹಣ. ಬೆಲೆ. ನೀವು ಯಾವುದಕ್ಕಾದರೂ ಪಾವತಿಸುವ ಹಣದ ಮೊತ್ತವೇ ಅದರ ಬೆಲೆ. ಒಂದು ಸಣ್ಣ ಚಾಕೊಲೇಟ್ಗೆ ಸಣ್ಣ ಬೆಲೆ ಇರಬಹುದು ಮತ್ತು ದೊಡ್ಡ ಆಟಿಕೆಗೆ ದೊಡ್ಡ ಬೆಲೆ ಇರುತ್ತದೆ. ಮಾರುಕಟ್ಟೆ. ಈ ಎಲ್ಲಾ ವಸ್ತುಗಳನ್ನು ಖರೀದಿಸಲು ನೀವು ಎಲ್ಲಿಗೆ ಹೋಗುತ್ತೀರಿ? ಅಂಗಡಿಗೆ ಅಥವಾ ತರಕಾರಿ ಮಾರುಕಟ್ಟೆಗೆ, ಸರಿತಾನೆ? ಜನರು ವಸ್ತುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಯಾವುದೇ ಸ್ಥಳವನ್ನು ಮಾರುಕಟ್ಟೆ ಎನ್ನುತ್ತಾರೆ. ಭಾಗ 2. ನಮಗೆ ವಸ್ತುಗಳನ್ನು ಮಾರಾಟ ಮಾಡುವವರು ವ್ಯಾಪಾರ ಸಂಸ್ಥೆಗಳು. ಈಗ ನಮಗೆ ಈ ವಸ್ತುಗಳನ್ನು ಯಾರು ಮಾರಾಟ ಮಾಡುತ್ತಾರೆ? ಏಕಮಾತ್ರ ವ್ಯಾಪಾರಿ, ಒಬ್ಬ ಮಾಲೀಕ. ನಿಮ್ಮ ಮನೆಯ ಹತ್ತಿರ ಒಬ್ಬರೇ ಅಂಕಲ್ ಅಥವಾ ಆಂಟಿ ಎಲ್ಲವನ್ನೂ ಮಾರಾಟ ಮಾಡುವ ಸಣ್ಣ ಅಂಗಡಿಯನ್ನು ನೋಡಿದ್ದೀರಾ? ಆ ವ್ಯಕ್ತಿ ಆ ಅಂಗಡಿಯ ಮಾಲೀಕಳಿ. ಒಬ್ಬ ವ್ಯಕ್ತಿ ವ್ಯಾಪಾರ ನಡೆಸಿದರೆ ಅವರನ್ನು ಏಕಮಾತ್ರ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ. ಪಾಲುದಾರಿಕೆ. ವ್ಯಾಪಾರದಲ್ಲಿ ಸ್ನೇಹಿತರು. ಕೆಲವೊಮ್ಮೆ ಇಬ್ಬರು ಅಥವಾ ಹೆಚ್ಚು ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿ ಒಂದು ದೊಡ್ಡ ಅಂಗಡಿಯನ್ನು ತೆರೆಯುತ್ತಾರೆ. ಅವರು ಕೆಲಸ ಮತ್ತು ಹಣವನ್ನು ಹಂಚಿಕೊಳ್ಳುತ್ತಾರೆ. ಇದನ್ನು ಪಾಲುದಾರಿಕೆ ಎಂದು ಕರೆಯಲಾಗುತ್ತದೆ. ಕಂಪನಿ. ಒಂದು ದೊಡ್ಡ ತಂಡ. ಬಿಸ್ಕತ್ತುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಕಾರ್ಖಾನೆ ಅಥವಾ ಕಂಪನಿ ಎಂಬ ದೊಡ್ಡ ಸ್ಥಳದಲ್ಲಿ ಅನೇಕ ಜನರು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಕಂಪನಿ ಎಂದರೆ ಅನೇಕ ಕೆಲಸಗಾರರು ಇರುವ ಒಂದು ದೊಡ್ಡ ವ್ಯಾಪಾರ. ಲಾಭ, ಹೆಚ್ಚುವರಿ ಹಣ. ಜನರು ಈ ಅಂಗಡಿಗಳನ್ನು ಮತ್ತು ಕಂಪನಿಗಳನ್ನು ಏಕೆ ನಡೆಸುತ್ತಾರೆ? ಅವರು ಎಲ್ಲಾ ಸರಕುಗಳನ್ನು ಖರೀದಿಸಿ ಮತ್ತು ತಮ್ಮ ಕೆಲಸಗಾರರಿಗೆ ಸಂಬಳ ನೀಡಿದ ನಂತರ ಅವರ ಬಳಿ ಸ್ವಲ್ಪ ಹೆಚ್ಚುವರಿ ಹಣ ಉಳಿಯುತ್ತದೆ. ಇದನ್ನು ಲಾಭ ಎಂದು ಕರೆಯಲಾಗುತ್ತದೆ. ಈ ಲಾಭವು ಅವರ ಸ್ವಂತ ಕುಟುಂಬಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇಂದು ನಾವು ಕಲಿತದ್ದು ಏನೆಂದರೆ, ನಮಗೆ ಬಯಕೆಗಳು ಇರುತ್ತವೆ. ನಾವು ಹಣದಿಂದ ಮಾರುಕಟ್ಟೆಯಲ್ಲಿ ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುತ್ತೇವೆ ಮತ್ತು ಸಣ್ಣ ಅಂಗಡಿಯ ಮಾಲೀಕರಿಂದ ಹಿಡಿದು ದೊಡ್ಡ ಕಂಪನಿಯವರೆಗೆ ವಿವಿಧ ರೀತಿಯ ವ್ಯಾಪಾರಗಳು ಲಾಭ ಗಳಿಸಲು ನಮಗೆ ಈ ವಸ್ತುಗಳನ್ನು ಮಾರಾಟ ಮಾಡುತ್ತವೆ. ಇದು ಸರಳ ಮತ್ತು ಮಜವಾಗಿದೆ ಅಲ್ಲವೇ?